ಗೈಸ್ ಊರಿಂದ ಖುಷಿಯಿಂದ ಬಂದ್ವಿ. ಬೆಂಗಳೂರಿಗೆ ಬಂದ್ಮೇಲೆ ಬೇಜಾರು ವಿಷಯ ಕೇಳಿ ತುಂಬಾ ಫೀಲ್ ಆಗ್ತಿದೆ. ಸಡನ್ ಆಗಿ ಆ ಥರ ಹೇಳಿದ್ರೆ ಯಾರಿಗಾದ್ರೂ ಹರ್ಟ್ ಆಗುತ್ತಲ್ವಾ? ನೋಡಿ ಗೈಸ್, ನಮ್ಮ ಸಣ್ಣ ಅವ್ರು ರೀಲ್ಸ್ ಮಾಡ್ತಾ ಇದಾರೆ ಅಲ್ಲಿಟ್ಟು. ಎಲ್ಲರೂ ಕೇಳ್ತಿದ್ರಿ ಬಿಹೈಂಡ್ ರೀಲ್ಸ್ ತೋರಿಸಿ ಅಂತ. ನೋಡಿ ಸಣ್ಣ ಮಾಡ್ತಿದ್ದಾರೆ. ಮೈಸೂರಲ್ಲಿ ಯಾರ್ಯಾರು ಇದ್ದೀರಾ ಅವರೆಲ್ಲರಿಗೂ ಹಾಯ್. ಅವ್ರ ಅಮ್ಮನ ಹತ್ರ ಕಾಲಲ್ಲಿ ಮಾತಾಡ್ತಾ ಇದ್ದಾರೆ. ಅಂದ್ರೆ ಮೈಸೂರಿಗೆ ಹೋಗ್ತಾ ಇದೀವಿ ಅಂತ. ಬಟ್ ಇರೋ ಪ್ರಾಬ್ಲಮ್ಸಿಗೆ ನಾವು ಕೆಲಸ ಮಾಡಲೇಬೇಕು. ಊರಿಂದ ಬಂದು ನಾವು ಡೈರೆಕ್ಟ್ ಶೂಟಿಗೆ ಬಂದಿದ್ದೀವಿ. ರೆಸ್ಟೇ ಮಾಡಿಲ್ಲ ಅಲ್ಲ ಸನಮ? ಇವತ್ತು ತುಂಬಾ ಬೇಜಾರಾಗ್ತಿದೆ. ಬಟ್ ಬೇಜಾರಲ್ಲಿ ಇದ್ರು ಖುಷಿಯಾಗಿರೋದಕ್ಕೆ ಟ್ರೈ ಮಾಡೋಣ ಅಂತ ಅನ್ಕೊಂಡಿದೀವಿ. ಬಾಳೆಹಣ್ಣು ಕೊಟ್ಟಿದ್ದಾರೆ, ಮತ್ತೆ ನಾವು ಊರಲ್ಲಿ ಮಾವಿನಕಾಯಿ ಕಿತ್ಕೊಂಡು ಬಂದಿದ್ವಿ ಗೊತ್ತಾ. ಒಣಗಿದ ಮೀನು ಕೊಟ್ಟಿದ್ದಾರೆ. ನೋಡಿ ಲಕ್ಷ್ಮಣ ಫಲ ಕೂಡ ಕೊಟ್ಟಿದ್ದಾರೆ. ಇವನು ಸನ್ನು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಹಲೋ ಗೈಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಫೈನಲಿ ಮನೆಗೆ ಬಂದ್ವಿ. ಊರಿಂದ ಕೊಟ್ಟಿದ್ರು ಸ್ವಲ್ಪ ಐಟಮ್ಸು, ಅದನ್ನೆಲ್ಲ ಇಟ್ಕೊಂಡು ಬಂದ್ವಿ. ತುಂಬ ಟಯರ್ಡ್ ಆಯಿತು. ಸಣ್ಣವ್ರಿಗೂ ಹೆವಿ ಟಯರ್ಡು. ನಿದ್ದೆ ಆಗಲಿಲ್ವಾ ಗೈಸ್? ಸಣ್ಣಗೆ ಟ್ರಾವೆಲ್ ಮಾಡಿದಾಗ ಯಾವಾಗಲೂ ನಿದ್ದೆ ಬರಲ್ಲ. ಅವ್ರಿಗೆ ಈ ಥರ ಟ್ರಾವೆಲ್ ಮಾಡಿದ್ರೆ. ಸೊ ನನಗೂ ಅಷ್ಟೇ ಕರೆಕ್ಟಾಗಿ ಪ್ರಾಪರಾಗಿ ನಿದ್ದೆ ಮಾಡಿಲ್ಲ. ಇವಾಗ ಹೋಗಿ ಮನೇಲಿ ಹೋಗಿ ನಿದ್ದೆ ಮಾಡಬೇಕು. ಹಲೋ ಗಾಯ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನನ್ನ ಪ್ರಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ತುಂಬ ಬೇಜಾರಾಗ್ತಿದೆ, ಬಟ್ ಆದರೂ ಖುಷಿಯಲ್ಲಿ ಇದ್ದೀವಿ. ಏನಕ್ಕೆ ಅಂತ ಕೂಡ ನಿಮಗೆ ಮ್ಯಾಟ್ರ್ ಹೇಳ್ತೀನಿ. ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ. ಮತ್ತು ಇವತ್ತು ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಒಂದು ಶೂಟ್ ಕೂಡ ಇದೆ. ಮತ್ತು ನಮ್ಮ ಅಮ್ಮನಿಗೆ ಹುಷಾರು ಕೂಡ ಇಲ್ಲ. ಊರಲ್ಲಿದ್ದಾಗಲೇ ನಮಗೆ ಶೂಟ್ ಬುಕ್ ಆಗಿತ್ತು. ಸೊ ಅದಕ್ಕೋಸ್ಕರ ಇವತ್ತು ಶೂಟಿಗೆ ಹೋಗ್ತಾ ಇದ್ದೀವಿ. ಮೈಸೂರಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಮೈಸೂರಿಗೆ ಹೋಗ್ಬಿಟ್ಟು ಬರೋಣ. ಮತ್ತು ಇವತ್ತಿನ ದಿನ ಏನು ಬೇಜಾರಲ್ಲಿದ್ದೀವಿ ಅನ್ನೋದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊತೀವಿ. ಫ್ರೆಶಪ್ ಆಗಿ ಜಸ್ಟ್ ಟಿಫನ್ ಮಾಡಿದ್ದು ಅಷ್ಟೇ ಗೈಸ್. ಅಂದರೆ ಟಿಫನಿಗೆ ಓಟ್ಸ್ ತಿಂದ್ವಿ. ತುಂಬ ಇವಾಗ ಡಯಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಡಯಟ್ ಮಾಡಲೇಬೇಕು. ಸನಮ ಬನ್ನಿ ಇಲ್ಲಿ. ಸಣ್ಣ ಬರ್ತಾರೆ. ಟೈಮ್ ನೋಡಿ ಎಷ್ಟೊತ್ತಾಯಿತು. ಆಗಲೇ 9:20 ಆಗ್ತಿದೆ ರೆಡಿ ಆಗೋಷ್ಟರಲ್ಲಿ. ಸಣ್ಣ ಕೂಡ ರೆಡಿ ಆದರು. ಸನಮ ಪಿಂಪಲ್ಸ್ ಕಮ್ಮಿ ಆಗಿದೆ, ಹಿಂಗೆ ಮೇಂಟೈನ್ ಮಾಡಿ ಸರಿನಾ? ಈ ಸೈಡ್ ಸ್ವಲ್ಪ ಇದೆ, ಒಂದೊಂದ್ಸರಿ ಇಚ್ಚಿಂಗ್ ಬರುತ್ತೆ ಅಷ್ಟೇ. ಚೆನ್ನಾಗಿ ಕಾಣಿಸ್ತಿದ್ದೀರಾ ಡ್ರೆಸ್ಸಲ್ಲಿ. ನಿಮ್ಗೆ ಈ ಕಲರ್ ಸೂಟ್ ಆಗುತ್ತೆ. ಥ್ಯಾಂಕ್ ಯು. ಆಲ್ರೆಡಿ ನೋಡಿರ್ತಾರಲ್ಲ ಇದೇ ಡ್ರೆಸ್ಸಲ್ಲಿ ನನ್ನ. ಹೌದಾ? ಕ್ಯೂಟಾಗಿ ಕಾಣಿಸ್ತಿದ್ದೀರಾ. ಇವತ್ತು ಶೂಟಿಗೆ ಹೋಗ್ಬಿಟ್ಟು ಬರೋಣ. ಎಷ್ಟೊತ್ತಿಗಿದೆ ಅಮ್ಮ ಟ್ರೈನು? 11:50 ಗೈಸ್, ಮೈಸೂರಿಗೆ ಗಾಡಿಲೇ ಹೋಗ್ಬೋದಾಗಿತ್ತು. ಫುಲ್ಲು ಟಯರ್ಡ್ ಆಗಿ ಹೋಗ್ಬಿಡ್ತೀವಿ. ಈಗ ತಾನೇ ಊರಿಂದ ಹೋಗಿ ಬಂದಿದ್ದಷ್ಟೇ ಅಲ್ವಾ, ತುಂಬ ಟಯರ್ಡ್ ಆಗಿಬಿಡ್ತೀವಿ. ಅದಕ್ಕೋಸ್ಕರ ಬೇಡ. ಫಸ್ಟ್ ಬನ್ನಿ ಇವತ್ತಿನ ದಿನ ಶೂಟ್ ಮುಗಿಸ್ಕೊಂಡು ಬರೋಣ. ಇವಾಗ ಮನೇಲಿ ಒಂದು ಸಣ್ಣ ರೀಲ್ಸ್ ಮಾಡಬೇಕು ಅಂತ ಬೇರೆ ಅಂದ್ಕೊಂಡಿದ್ದಾರೆ. ಅದಕ್ಕೆ ರೀಲ್ಸ್ ಮಾಡ್ತಾರೆ. ಗೈಸ್, ಅಮ್ಮ ಊರಿಂದ ಏನೋ ತೊಗೊಂಡು ಬಂದು ಕೊಟ್ಟಿದ್ದಾರೆ. ಅದನ್ನ ನಿಮ್ಗೆ ಏನು ಕೊಟ್ಟಿದ್ದಾರೆ ಅಂತ ತೋರಿಸ್ತೀವಿ. ಗೈಸ್ ನೋಡಿ ಏನೇನು ಕೊಟ್ಟಿದ್ದಾರೆ ಅಂತ. ಸಣ್ಣ ಕೈಲಿ ಎತ್ತಕ್ಕೆ ಆಗಲ್ಲ. ಬಾಳೆಹಣ್ಣು ಕೊಟ್ಟಿದ್ದಾರೆ. ಮತ್ತೆ ನಾವು ಊರಲ್ಲಿ ಮಾವಿನಕಾಯಿ ಕಿತ್ಕೊಂಡು ಬಂದಿದ್ವಿ ಗೊತ್ತಾ, ಅದನ್ನ ಕೊಟ್ಟಿದ್ದಾರೆ. ಊರಲ್ಲಿರೋ ಮಾವಿನಕಾಯಿ ಬೇರೆ ತರ ಟೇಸ್ಟ್ ಇರುತ್ತಮ್ಮ. ಹೌದು. ಮತ್ತೆ ಇನ್ನು ಒಣಗಿದ ಮೀನು ಕೊಟ್ಟಿದ್ದಾರೆ. ಒಣಗಿದ ಮೀನು ಕೊಟ್ಟಿದ್ದಾರೆ. ನನ್ನ ಫೇವ್ರೇಟ್. ಲಕ್ಷ್ಮಣ ಫಲ ತೋರಿಸಿ. ಎಷ್ಟೋ ಜನಕ್ಕೆ ಲಕ್ಷ್ಮಣ ಫಲ ಅಂದ್ರೆ ಗೊತ್ತಿರಲ್ಲಮ್ಮ. ಇಲ್ಲಿ ಇಟ್ಟಿದೀವಿ. ಅದು ಬಾಳೆಹಣ್ಣು ಇನ್ನೂ ಕೂಡ ಹಣ್ಣಾಗ್ಬೇಕು. ಇದು ಲಕ್ಷ್ಮಣ ಫಲ. ನೋಡಿ ಲಕ್ಷ್ಮಣ ಫಲ ಕೂಡ ಕೊಟ್ಟಿದ್ದಾರೆ. ಇದು ನಿಮ್ಮ ಅಣ್ಣ ಕೊಟ್ಟಿದ್ದಲ್ವಾ? ದೊಡ್ಡಮ್ಮನ ಮನೆಯಿಂದ ಅಣ್ಣ ಕೊಟ್ಟಿರೋದು ಇದು. ಇದು ಅವ್ರ ದೊಡ್ಡಮ್ಮನ ಮನೆಯಿಂದ ಅವ್ರ ಅಣ್ಣ ಕೊಟ್ಟು ಕಳ್ಸಿದ್ದು. ಹಣ್ಣಾಗ್ತಿದೆ ಅಷ್ಟೇ, ಇನ್ನ ಹಣ್ಣಾಗಿಲ್ಲ. ಹೆಂಗೆ ಸೀತಾಫಲ ಇದೆಯೋ ಹಂಗೇನೆ ರಾಮಫಲ ಮತ್ತೆ ಲಕ್ಷ್ಮಣ ಫಲ ಅನ್ನೋದು ಕೂಡ ಇದೆ. ಸೊ ಇದು ಲಕ್ಷ್ಮಣ ಫಲ. ನಾನು ಇವ್ರ ಮನೆಗೆ ಬಂದ್ಮೇಲೆನೆ ಈ ಹಣ್ಣಿದೆ ಅಂತ ನನಗೆ ಗೊತ್ತಾಗಿದ್ದು. ಗೊತ್ತೇ ಇರ್ಲಿಲ್ವಾ? ನನಗೆ ಗೊತ್ತೇ ಇರ್ಲಿಲ್ಲಮ್ಮ. ಇವಾಗ ನಾವು 11 ಟ್ರೈನ್ಗೆ ಹೋಗ್ಬೇಕು ಮೈಸೂರಿಗೆ. ಮೈಸೂರಲ್ಲಿರೋರು ಎಲ್ಲರಿಗೂ ಹಾಯ್. ಬನ್ನಿ ಮೈಸೂರಿಗೆ ಹೋಗೋಣ, ಹೇಗಿರುತ್ತೆ ಅಂತ ನೋಡೋಣ. ಸಣ್ಣ ನೋಡಿ ಸಾಂಗ್ ಕೇಳ್ತಾ ಇದಾರೆ. ಯಾವ್ದು ರೀಲ್ಸ್ ಶೂಟ್ ಮಾಡ್ಬೇಕಮ್ಮ ನಿಮ್ಗೆ? ಈ ಸಾಂಗ್ ಇವಾಗ ಟ್ರೆಂಡ್ ಅಲ್ಲಿ ಇದೆ ಅಂತ ನೀವು ಮಾಡ್ಬೇಕು ಅಂತ ಇಷ್ಟ ಆಯ್ತಾ? ಚೆನ್ನಾಗಿದೆ ಸಾಂಗ್ ಅಂತಾರ. ಸರಿ ಮಾಡೋಣ. ಶೂಟ್ ಮಾಡ್ಬಿಟ್ಟು ಹೊರಡೋಣ. ಇನ್ನು ಟೈಮ್ ಇದೆಯಲ್ಲ. ಸರಿ ಆಯ್ತು. ನೋಡಿ ಗೈಸ್, ನಮ್ಮ ಸಣ್ಣವ್ರು ರೀಲ್ಸ್ ಮಾಡ್ತಾ ಇದಾರೆ ಅಲ್ಲಿಟ್ಟು. ನಾನು ಒಬ್ಳೆ ಇಟ್ಕೊಂಡು ಮಾಡ್ತೀನಿ ಅಂತ. ಬ್ಯಾಕ್ ಗ್ರೌಂಡ್ ಸೆಟ್ ಮಾಡಿದೀವಿ ನೋಡಿ. ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಲೈಟ್ ಇಟ್ಟಿದೀವಿ, ಮತ್ತೆ ರಿಂಗ್ ಲೈಟ್ ಇಟ್ಟಿದೀವಿ. ಎಲ್ಲರೂ ಕೇಳ್ತಿದ್ರಿ ಬಿಹೈಂಡ್ ರೀಲ್ಸ್ ತೋರಿಸಿ ಅಂತ. ನೋಡಿ ಸಣ್ಣ ಮಾಡ್ತಿದ್ದಾರೆ ಬಿಹೈಂಡ್ ರೀಲ್ಸ್. ನೋಡಿ ಇಲ್ಲಿ ಫೋನ್ ಇಟ್ಟಿದ್ದಾರೆ ಕಿಟಕಿ ಹತ್ರ. ಸ್ಟ್ಯಾಂಡ್ ಇದೆ, ಫೋನ್ ಇಡೋ ಸ್ಟ್ಯಾಂಡು, ಆದ್ರೂ ಕಿಟಕಿಯಲ್ಲಿ ಇಟ್ಟಿದ್ದಾರೆ. ಚೆನ್ನಾಗಿ ಕಾಣಿಸ್ತಿದೆ ಅಮ್ಮ. ಸೂಪರ್. ಓಕೆ ಮಾಡಿ ನೋಡಿ ಗೈಸ್, ನಾನಿದ್ರೆ ನಾಚ್ಕೋತಾರೆ. ವಿಡಿಯೋ ಮಾಡ್ಬೇಕಾದ್ರೆ ನಾನಿದ್ರೆ ಒಂದೊಂದ್ಸಲಿ ನಾಚ್ಕೋತಾರೆ, ಒಂದೊಂದ್ಸಲಿ ನಾಚ್ಕೊಳ್ಳಲ್ಲ, ಒಂದೊಂದ್ಸಲಿ ಮಾತ್ರ ನಾಚ್ಕೋತಾರೆ. ಇವಾಗ ಇಲ್ಲಿಂದ ನಾವು ಗಾಡೀಲಿ ಅಂದ್ರೆ 2 ವೀಲರಲ್ಲಿ ಹೋಗಿ ರೈಲ್ವೆ ಸ್ಟೇಷನ್ ಅಲ್ಲಿ ಪಾರ್ಕ್ ಮಾಡಿ ಟ್ರೈನಲ್ಲಿ ಹೋಗೋಣ ಅಂತ ಅನ್ಕೊಂಡಿದೀವಿ. ನಿಜವಾಗ್ಲೂ ಆಕ್ಚುಲಿ ಹೇಳ್ಬೇಕಂದ್ರೆ ಟ್ರೈನಲ್ಲಿ ಹೋಗೋದು ಬೆಸ್ಟು. ಆರಾಮಾಗಿ ಬೇಕಾದ್ರೆ ಮಲ್ಕೊಂಡು ಹೋಗ್ಬೋದು. ಅದಕ್ಕೋಸ್ಕರ ನನಗೆ ಟ್ರೈನಲ್ಲಿ ಹೋಗೋದಂದ್ರೆ ಚಿಕ್ಕ ವಯಸ್ಸಿಂದ ಇಷ್ಟ. ಟ್ರೈನಲ್ಲಿ ಹೋಗೋದೇ ಬೆಟರ್ ಅಂತ ಅನ್ನಿಸ್ತು. ಟ್ರೈನಲ್ಲಿ ಹೋಗಿ ಅಲ್ಲಿಂದ ನಾವು ಕ್ಯಾಬ್ ಬುಕ್ ಮಾಡಿಕೊಂಡು ನಮಗೆ ಶೂಟ್ ಇರೋ ಲೊಕೇಶನಿಗೆ ಹೋಗಿ ಶೂಟ್ ಮಾಡಿಕೊಂಡು ಬೇಗ ಬರಬೇಕು.
ಸೊ ಬಂದಮೇಲೆ ಏನು ಕೆಲಸ ಇದೆ ಅಂತ ಅಂದರೆ ತುಂಬಾ ಕೆಲಸ ಇದೆ ನನಗೂ ಸಣ್ಣವ್ರಿಗೂ. ಹೋಗ್ತಾ ನೀವೇ ನೋಡಿ ನಿಮಗೆ ಗೊತ್ತಾಗುತ್ತೆ. ನಮ್ಮ ಸಣ್ಣವ್ರು ನೋಡಿ ಪಾಪ ವೆದರಿಗೆ ಅಡ್ಜಸ್ಟ್ ಆಗಿಲ್ಲ ಅವ್ರಿಗೆ, ಅಂದರೆ ಎಲ್ಲಾದರೂ ಹೊರಗಡೆ ಬಂದರೆ ಸಣ್ಣವ್ರಿಗೆ ಅಡ್ಜಸ್ಟ್ ಆಗಲ್ಲ, ಅದಕ್ಕೆ ಮಾಸ್ಕ್ ಹಾಕೊಂಡಿದ್ದಾರೆ. ಸನುಮ ಬನ್ನಿ, ಇಲ್ಲಿ ರೀಲ್ಸ್ ಮಾಡಿದ್ರಲ್ಲ ಅದು ಚೆನ್ನಾಗಿ ಮಾಡಿದ್ರಾ? ನೀವು ಹೇಳ್ಬೇಕು, ನಾನು ಹೆಂಗೆ ಹೇಳಿ? ನೀವು ಅಂದರೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತಾ? ಲಾಸ್ಟಿಗೆ ಮಾಡಿದ್ದು ಸ್ಯಾಟಿಸ್ಫ್ಯಾಕ್ಷನ್ ಆಯಿತಾ? ಲಾಸ್ಟಿಗೆ ಮಾಡಿದ್ದು ಆಯ್ತಂತೆ. ಸರಿ ಹೊರಡೋಣ ಬನ್ನಿ. ನಾನು ಕೂಡ ರೀಲ್ಸ್ ಮಾಡಿದ್ದು ನಿಮ್ಗೆ ಇಷ್ಟ ಆಯಿತಾ? ಚೆನ್ನಾಗಿತ್ತು. ಚೆನ್ನಾಗಿ ಮಾಡಿದ್ನಾ ಗೈಸ್? ನಾನು ಮತ್ತು ಸಣ್ಣವರು ಸೇರಿ ಒಂದು ರೀಲ್ ಮಾಡಿದ್ವಿ, ಮತ್ತು ಸಣ್ಣವರು ಟ್ರೆಂಡಿಂಗ್ ಇದೆ ಅಂತ ಹೇಳಿ ಅದಕ್ಕೊಂದು ಮಾಡಿದ್ರು. ಇವಾಗ ಬನ್ನಿ 2 ವೀಲರಲ್ಲಿ ರೈಲ್ವೆ ಸ್ಟೇಷನಿಗೆ ಹೋಗೋಣ. ಸಣ್ಣ ರೆಡಿನಾ? ರೆಡಿ ಮೂರು ರೆಡಿ ಅಂದ್ಬಿಟ್ಟು ಅಲ್ಲೇ ನೋಡ್ಕೋತಾ ಇದ್ದೀರಾ? ನಾನಂದ್ರೆ ಯಾವ ಕ್ರೀಮ್ ಅಪ್ಲೈ ಮಾಡಿಲ್ಲ ಫೇಸ್ಗೆ, ನೋಡಿ ನ್ಯಾಚುರಲ್ ಆಗಿ ಬರ್ತಿದ್ದೀನಿ ಮೈಸೂರಿಗೆ. ಕೆಂಗೇರಿ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ ಗೈಸ್. ಇವಾಗ ಕೆಂಗೇರಿ ರೈಲ್ವೆ ಸ್ಟೇಷನಲ್ಲಿ ಇಲ್ಲಿ ಈಗಷ್ಟೇ ಪಾರ್ಕ್ ಮಾಡಿದ್ವಿ ಅಷ್ಟೇ. ಸಣ್ಣವರು ಅಮ್ಮನ ಹತ್ರ ಕಾಲಲ್ಲಿ ಮಾತಾಡ್ತಾ ಇದ್ದಾರೆ, ಅಂದರೆ ಮೈಸೂರಿಗೆ ಹೋಗ್ತಾ ಇದ್ದೀವಿ ಅಂತ. ಅಮ್ಮ ಹೇಳಿದ್ರು ನಿಮಗೆ ರೆಸ್ಟೇ ಇಲ್ಲ ಅಲ್ವಾ, ಅಲ್ಲಿಂದ ಬಂದು ಮತ್ತೆ ಶೂಟ್ಗೆ ಹೋಗ್ತಿದ್ದೀರಾ ಅಂತ ಅಂದರು. ಗೈಸ್ ರೆಸ್ಟ್ ಮಾಡಬೇಕು, ಬಟ್ ಇರೋ ಪ್ರಾಬ್ಲಮ್ಸಿಗೆ ನಾವು ಕೆಲಸ ಮಾಡಲೇಬೇಕು. ಮೈಸೂರು ಬಗ್ಗೆ ಹೇಳೋದಾದರೆ, ಮೈಸೂರು ಅಂದರೆ ನನಗೆ ತುಂಬ ಇಷ್ಟ ಚಿಕ್ಕ ವಯಸ್ಸಿಂದನೂ. ಏನಕ್ಕಂದರೆ ತುಂಬ ಪ್ಲೇಸ್ ಇದೆ ಮೈಸೂರಲ್ಲಿ. ಸೊ ಚಿಕ್ಕ ವಯಸ್ಸಲ್ಲಿ ಮೈಸೂರಿಗೆ ಹೋಗ್ಬೇಕು ಅಂತ ಅಂದರೆ ಫುಲ್ಲು ಖುಷಿಯಿಂದ ಬರ್ತಿದ್ದೆ ಅಪ್ಪ ಅಮ್ಮನ ಜೊತೆ. ಅದಕ್ಕೋಸ್ಕರ ಮೈಸೂರು ಅಂದರೆ ನನಗೆ ಚಿಕ್ಕ ವಯಸ್ಸಿಂದನೂ ಇಷ್ಟ. ಸನುಮ ನಿಮಗೆ ಮೈಸೂರು ಇಷ್ಟನಾ? ನನಗೂ ಇಷ್ಟ. ಯಾಕೆ ನಗ್ತಿದ್ದೀರಾ? ಏನಿಲ್ಲ, ನಗು ಬಂತು. ನನಗೂ ಇಷ್ಟ. ಮೈಸೂರಲ್ಲಿ ತುಂಬ ಪ್ಲೇಸಸ್ ಇದೆ ಅಲ್ವಾ, ನಂಗೂ ಮೈಸೂರು ಇಷ್ಟ. ನಿಮಗೆ ಟ್ರಿಪ್ಗೆಲ್ಲ ಕರ್ಕೊಂಡು ಬರ್ತಿರ್ಲಿಲ್ವಾ ಸ್ಕೂಲಲ್ಲಿ? 10th ಅಲ್ಲಿ ಕರ್ಕೊಂಡು ಬಂದಿದ್ದಾರೆ ಮೈಸೂರಿಗೆ. ಹೌದಾ? ಎಲ್ಲಿಗೆ? ಟಿಪ್ಪು ಸುಲ್ತಾನು, ಮತ್ತೆ ಅರಮನೆ, ಆಮೇಲೆ ಶ್ರೀರಂಗಪಟ್ಟಣ ಅಲ್ಲ, ಶ್ರೀರಂಗಪಟ್ಟಣ, ಆಮೇಲೆ ಇನ್ನ ಬೇರೆ ಬೇರೆ ಪ್ಲೇಸಿಗೆ ಕರ್ಕೊಂಡು ಬಂದಿದ್ದಾರೆ. ಗೈಸ್ ನಮಗೂ ಅಷ್ಟೇ. ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪ ಅಮ್ಮ ಕರ್ಕೊಂಡು ಹೋಗ್ತಾ ಇದ್ದಿದ್ದು ಟ್ರೈನಲ್ಲಿ. ತುಂಬ ಇಷ್ಟಪಟ್ಟು ಹೋಗ್ತಿದ್ದಂಥ ಪ್ಲೇಸು ಮೈಸೂರು. ಮೈಸೂರಲ್ಲಿ ಯಾರ್ಯಾರು ಇದ್ದೀರಾ ಅವರೆಲ್ಲರಿಗೂ ಹಾಯ್. ಸಣ್ಣ ಮುನ್ನು ಇವತ್ತು ಮೈಸೂರಿಗೆ ಬಂದಿದ್ದಾರೆ. ಗೈಸ್ ಫೈನಲಿ ರೀಚ್ ಆದ್ವಿ ಮೈಸೂರಿಗೆ. ಅಲ್ಲಿ ಮೈಸೂರು ಬೋಲ್ಡ್ ಆಯಿತು. ಮೈಸೂರು ಎಷ್ಟು ಡಿಸಿಪ್ಲಿನ್ ಪ್ಲೇಸ್ ಅಂತ ಅಂದರೆ ಬ್ಯಾಂಗ್ಳೂರಿಗಿನ್ನ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಮೈಸೂರು. ಏನಕ್ಕಂದರೆ ಅಷ್ಟು ವಿಸಿಟಿಂಗ್ ಪ್ಲೇಸ್ನು ಸಖತ್ತಾಗಿ ಇಟ್ಕೊಂಡಿದ್ದಾರೆ, ಚೆನ್ನಾಗಿ ನೀಟ್ನೆಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ನೀವು ನೋಡ್ತಿರ್ಬೋದು ಇಲ್ಲಿ ಮೈಸೂರು ರೈಲ್ವೆ ಸ್ಟೇಷನ್ ಎಷ್ಟು ಕ್ಲೀನ್ ಆಗಿದೆ ಅಂತ. ಸನುಮ ಅಲ್ವಾ? ಚೆನ್ನಾಗಿದೆ. ನಾವಿವಾಗ ವಿಜಯನಗರಲ್ಲಿದ್ದೀವಿ. ವಿಜಯನಗರಲ್ಲಿ ಅಮ್ಮ? ವಿಜಯನಗರ್ 3rd ಬ್ಲಾಕ್ ನೋಡಿ, ವಿಜಯನಗರ್ 3rd ಬ್ಲಾಕಲ್ಲಿ ಇದ್ದೀವಿ. ಇವತ್ತು ಇಲ್ಲೇ ಶೂಟ್ ಇರೋದು ನೋಡಿ. ಊರಿಂದ ಬಂದು ನಾವು ಡೈರೆಕ್ಟ್ ಶೂಟಿಗೆ ಬಂದಿದ್ದೀವಿ, ರೆಸ್ಟೇ ಮಾಡಿಲ್ಲ ಅಲ್ಲ ಸನುಮ? ಹೌದು. ನೀವು ಕುಡಿಬೋದಿತ್ತು ತಾನೇ ಗೈಸ್. ಇವ್ರು ಏನು ಗೊತ್ತಾ, ನನ್ನ ಹತ್ರ ಕಬ್ಬಿನ ಜ್ಯೂಸ್ ಕುಡಿತೀರಾ ಅಂದ್ರು, ನಾನು ಬೇಡ ಅಂದೆ, ಅದಕ್ಕೆ ಅವರು ಕುಡಿತಿಲ್ಲ. ಕುಡಿದ್ರೆ ಇಬ್ರು ಕುಡಿಬೇಕು. ಇವರು ನೀವು ಕುಡೀರಿ ನಾನು ಕುಡಿಯಲ್ಲ ಅಂದ್ರು. ಹಂಗೆ ನನಗೆ ಕುಡಿಯೋಕೆ ಎಲ್ಲಿ ಮನ್ಸು ಬರುತ್ತೆ ಸನುಮ? ಆದ್ರೆ ಪಾಪ ನಿಮ್ಗೆ ಬಾಯಾರಿಕೆ ಆಗ್ತಿದೆ ಅಲ್ವಾ? ಬಾಯಾರಿಕೆ ಆಗ್ತಿದೆ, ಬಟ್ ನಿಮಗೆ ಆಗ್ತಿಲ್ವಲ್ಲ. ಏ ಮೈಸೂರಿಗೆ ರೀಚ್ ಆಗೋ ಅಷ್ಟರಲ್ಲೇ 2:30 3 o'clock ಆಗೋಯ್ತು. ಸೊ ನಾವು ಶೂಟ್ ಮುಗಿಸೋಷ್ಟರಲ್ಲಿ 5 o'clock 5:30 ಆಯಿತು. ಅಂದರೆ ತುಂಬ ಟೈಮು ಮೈಸೂರಲ್ಲೇ ಆಗೋಯ್ತು. ನಾವು ನಿಮ್ಮ ಹತ್ರ ಮಾತಾಡಬೇಕು ಅಂತ ಅನ್ಕೊಂಡಿದ್ವಿ. ಮೈಸೂರು ಪ್ಲೇಸ್ ಅಂತೂ ತುಂಬಾನೇ ಇಷ್ಟ, ಮತ್ತೆ ವೆದರ್ ಕೂಡ ಸಕ್ಕತ್ತಾಗಿತ್ತು. ನಾವು ಹೋಗಿದ್ದ ದಿನ ಅಂದರೆ ಅಷ್ಟೊಂದು ಬಿಸಿಲು ಸಹ ಇರಲಿಲ್ಲ. ನಾವು ಊರಿಂದ ಬಂದಿದ ತಕ್ಷಣ ನಮಗೆ ಆ ಮ್ಯಾಟ್ರ್ ಕೇಳಿ ಬೇಜಾರಾಯಿತು. ಸೊ ಅದಕ್ಕೋಸ್ಕರ ನಾವು ಶೂಟ್ಗೆ ಹೋಗೋಣ ಇವತ್ತು, ಅದನ್ನು ಸ್ವಲ್ಪ ಮರಿಬೋದು, ಮತ್ತು ಟೆನ್ಷನ್ ಎಲ್ಲ ರಿಲೀಫ್ ಆಗುತ್ತೆ ಅಂತೇಳಿ ನಾವು ಮತ್ತೆ ಮೈಸೂರಿಗೆ ಹೋಗಿ ಶೂಟ್ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಬನ್ನಿ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು, ಕುತ್ಕೊಂಡು ಮಾತಾಡೋಣ. ಮನೆಗೆ ರೀಚ್ ಆಗೋ ಅಷ್ಟರಲ್ಲೇ ಇವಾಗ 9 o'clock ಆಗೋಯ್ತು ಗಾಯ್ಸ್. ಸಣ್ಣ ಫುಲ್ಲು ಟಯರ್ಡ್ ಆಗೋದ್ರು, ಅಂದರೆ ತುಂಬ ದೂರ ಹೋಗಿ ಬಂದಿದ್ದಲ್ವ ಆ ಜರ್ನಿ. ಸೊ ಮೈಸೂರು ಇಲ್ಲಿಂದ ಒಂದು 3 hour ಜರ್ನಿನೇ ಇದೆ. ಅದು ನಾವು ಪ್ಯಾಸೆಂಜರ್ ಟ್ರೈನಲ್ಲಿ ಹೋಗಿದ್ದು. ಸೊ ಅದಕ್ಕೋಸ್ಕರ ತುಂಬ ಟಯರ್ಡ್ ಆಗಿದೆ ಅಷ್ಟೇ. ಬನ್ನಿ ಇವಾಗ ನಮಗೆ ಬೇಜಾರು ವಿಷಯ ಏನು ಅಂತ ಹೇಳ್ತೀವಿ. ಬನ್ನಿ ಮಾತಾಡೋಣ ಕುತ್ಕೊಂಡು. ಇವಾಗ ತಾನೇ ನಾವು ಮೈಸೂರಿಗೆ ಹೋಗಿ ಬಂದ್ವಿ, ಫುಲ್ ಟಯರ್ಡ್ ಆಗೋಯ್ತು. ಹಾಗೆ ಬಂದುಬಿಟ್ಟು ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ನಿಮ್ಮ ಜೊತೆ ಸ್ವಲ್ಪ ಮಾತಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಕೂತ್ಕೊಂಡಿದ್ದೀವಿ. ಸೊ ನಾವು ಊರಿಗೆ ಹೋಗಿದ್ವಲ್ಲ, ಆ ಟೈಮಲ್ಲಿ ಒಂದು ಸ್ವಲ್ಪ ಮೈಂಡ್ ಎಲ್ಲ ಫ್ರೆಶ್ ಆಗಿಬಿಟ್ಟು ಒಂಥರ ನೆಮ್ಮದಿಯಿಂದ ರಿಟರ್ನ್ ಬಂದ್ವಿ ಗೈಸ್ ನಾವು ಬ್ಯಾಂಗ್ಳೂರಿಗೆ. ಅಂದರೆ ಮೈಂಡೆಲ್ಲ ಫ್ರೆಶ್ ಆಗಿತ್ತು. ಲೈಕ್ 1 week ಇದ್ದಿದ್ದಲ್ವ ನಾವು ಊರಲ್ಲಿ. ಸೊ ಸಡನ್ನಾಗಿ ಬ್ಯಾಂಗ್ಳೂರು ಬಂದಾಗ ಮಮ್ಮಿ ಜೊತೆ ಓನರ್ ಹೇಳ್ಬಿಟ್ಟು ಹೋಗಿದ್ದಾರೆ ಮನೆ ಖಾಲಿ ಮಾಡಿ ಅಂತ. ಅವ್ರ ಹತ್ರ ಮಮ್ಮಿ ಹತ್ರ ಹೇಳ್ಬಿಟ್ಟು ಹೋಗಿದ್ದಾರೆ, ಮುನ್ನು ಅಮ್ಮನ ಹತ್ರ, ನನ್ನ ಅತ್ತೆ ಹತ್ರ. ಸೊ ಆಮೇಲೆ ಅದು ಆ ಶಾಕಿಂಗ್ ಮ್ಯಾಟ್ರ್ ನಮ್ಗೆ ಕೇಳಿ ಒಂಥರ ಆಯಿತು. ಅಂದರೆ ನೆಮ್ಮದಿಯಿಂದ ನಾವು ಊರಿಂದ ಬಂದ್ವಲ್ವ, ಇಲ್ಲಿ ಬಂದ ನಂತರ ಬ್ಯಾಂಗ್ಳೂರಲ್ಲಿ ಸಡನ್ನಾಗಿ ಮನೆ ಖಾಲಿ ಮಾಡಿ ಅಂತ ಹೇಳಿದ್ದಾರೆ ಅನ್ನೋ ನ್ಯೂಸ್ ಗೊತ್ತಾದಾಗ ಒಂಥರ ಬೇಜಾರಾಯಿತು. ಸಡನ್ನಾಗಿ ಏನು ಮಾಡೋದು, ಲೈಕ್ ನಾವು 3 month ಟೈಮ್ ಬೇರೆ ಕೇಳಿದ್ವಿ. ಸೊ ಇನ್ನೂ ಒಂದು 2 month ಪೆಂಡಿಂಗ್ ಇದೆ ಅಲ್ವಾ? ಹಾಂ,
ಹೌದು 2 ಮಂತ್ ಪೆಂಡಿಂಗ್ ಇದೆ. 2 ಮಂತ್ ಪೆಂಡಿಂಗ್ ಇದೆ. ಸೊ ಇವಾಗ ಸಡನ್ನಾಗಿ ಹೇಳಿದಾಗ ಲೀಸ್ಗೆ ಹೋಗೋದಾ ಅಥವಾ ಲೈಕ್ ನೆಕ್ಸ್ಟ್ ಕೂಡ ರೆಂಟಿಗೆ ಹೋಗೋದಾ, ಏನು ಪ್ಲ್ಯಾನ್ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಸಡನ್ನಾಗಿ ಹೇಳಿದ್ರೆ ಎಲ್ಲಂತ ಮನೆ ಹುಡುಕೋದು, ಲೈಕ್ ಬ್ಯಾಂಗ್ಳೂರಲ್ಲಿ ಕಷ್ಟ ಅಲ್ವಾ? ಹೌದು, ತುಂಬ ಕಷ್ಟ ಆಗುತ್ತೆ ಗೈಸ್. ಏನು ಮಾಡ್ಬೇಕನ್ನೋದೇ ತಲೆ ಓಡ್ತಿಲ್ಲ, ಬೇಜಾರಾಗ್ತಿದೆ. ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಬಂದು ಇಬ್ಬರು ಕುತ್ಕೊಂಡಿದ್ದೀವಿ, ಬಟ್ ಹೇಳೋ ಅಂಥ ಮೂಡ್ ಸಹ ಇಲ್ಲ ನಮಗೆ. ಬೇಜಾರಾಗುತ್ತೆ, ಏನು ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ. ಇವಾಗ ಅವ್ರ ಹತ್ರ ನಾವು ಟೈಮು ಆ ಥರ ಎಲ್ಲ ಏನೂ ಕೇಳಿರಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅವ್ರು ಹೇಳಿದ್ರಲ್ವ ಖಾಲಿ ಮಾಡೋಣ ಹುಡ್ಕೋಣ ಅಂತಲೇ ಇದ್ವಿ. ಸೊ ಒಂದು ಲೀಸ್ಗೆ ಹೋದರೆ ಸ್ವಲ್ಪ ಟೈಮ್ ಕೊಟ್ಟರೆ, ಒಂದು 3 ಮಂತ್ ಟೈಮ್ ಕೊಟ್ಟರೆ ಲೀಸ್ಗೆ ಹೋಗೋಣ ಅನ್ನೋ ಒಂದು ಪ್ಲ್ಯಾನ್ ಇತ್ತು. ಬಟ್ ಇನ್ನೂ ದುಡ್ಡು ಅರೇಂಜ್ ಮಾಡೋ ಇದರಲ್ಲಿ ಇದ್ವಿ ನಾವು ಅಲ್ವಮ್ಮ, ಕೆಲಸ ಮಾಡ್ಕೊಂಡು. ಇನ್ನೊಂದು 1 ಮಂತು ಆ ಥರ 1-2 ಮಂತ್ ಲೈಕ್ ಇರ್ತಿದ್ರೆ ಒಂದು ಲೀಸಿಗೆ ಹೋಗೋ ಥರ ಆದರೂ ಮಾಡ್ಬೋದಿತ್ತು. ಬಟ್ ಈಗ ನಮ್ಮಿಂದ ಆದ ಎಫರ್ಟ್ನ ನಾವು ಹಾಕ್ತಿದ್ದೀವಿ ಲೀಸಿಗೆ ಹೋಗೋ ಥರ ಅಲ್ವಮ್ಮನು, ಟ್ರೈ ಮಾಡ್ತಾ ಇದ್ದೀವಿ. ಬಟ್ ಇವಾಗ ಸಡನ್ನಾಗಿ ಹೇಳಿದ್ರೆ ಹೆಂಗೆ ಲೀಸ್ಗೆ ಹೋಗೋಕ್ಕಾಗುತ್ತೆ? ಇವಾಗ ನಾವು ಅಂದ್ಕೊಂಡಿರೋದನ್ನ ಮಾಡೋಕ್ಕಾಗಲ್ಲ. ಇವಾಗ ಯಾವುದಾದ್ರೂ ಒಂದು ರೆಂಟಿಗೆ ಮನೆಗೆ ಹೋದ್ರೂ ಮತ್ತೆ ನಾವು ಮನೆ ಖಾಲಿ ಮಾಡಿ ಲೀಸ್ಗೆ ಹೋಗೋಕ್ಕೆ ಇದು ಮಾಡೋಕ್ಕಾಗಲ್ಲ, ಮತ್ತೆ ಖಾಲಿ ಮಾಡೋಕ್ಕಾಗಲ್ಲ. ಮತ್ತು ಓನರ್ ಇರೋ ಮನೆ ತುಂಬ ಟಫ್ ಇರುತ್ತೆ. ಅಂದರೆ ಅವ್ರಿಗೆ ಅಡ್ಜಸ್ಟ್ ಆಗ್ತಾ ಹೋಗ್ಬೇಕಾಗುತ್ತೆ ನಾವು. ನಮಗೆ ಮನೆ ಅಡ್ಜಸ್ಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಅವ್ರಿಗೆ ಅಡ್ಜಸ್ಟ್ ಆಗಬೇಕಾಗುತ್ತೆ. ಅದಕ್ಕೆ ಓನರ್ ಇಲ್ಲದೇ ಇರೋ ಮನೆ ಹುಡ್ಕೋಣ ಅಂತ ಅಂದ್ಕೊಂಡಿದ್ದೀವಿ ಈಗ. ಅಂದರೆ ಹುಡ್ಕೋದಕ್ಕೆ ಈ 1 ವೀಕ್ ಪೂರ್ತಿ ನಾವು ಅದನ್ನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಏನು ಮಾಡ್ತಿದ್ದೀವಿ, ಏನು ತಲೆಯಲ್ಲಿ ಓಡ್ತಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆ ಥರ ತುಂಬ ಬೇಜಾರಾಗ್ತಿದೆ. ಮತ್ತು ಊರಿಂದ ಬಂದಮೇಲೆ ಅಮ್ಮನಿಗೂ ಸಹ ಹುಷಾರಿರಲಿಲ್ಲ. ಅವರು ಕೂಡ ಸ್ವಲ್ಪ ಟೆನ್ಷನ್ ಮಾಡಿಕೊಂಡು ಹುಷಾರು ತಪ್ಪಿದ್ದಾರೆ. ಅಂದರೆ ಅವ್ರಿಗೆ ಮಾಮೂಲಿ ಹೆಲ್ತ್ ಇಶ್ಯೂ ಬಂದಿದೆ, ಅವ್ರಿಗೆ ಶುಗರ್ ಇದೆ ಅಲ್ವಾ, ಸೊ ಅದಕ್ಕೋಸ್ಕರ ಅವ್ರಿಗೆ ಹುಷಾರಿಲ್ಲ, ಅವರು ಹುಷಾರಾಗಿಲ್ಲ. ಮತ್ತು ಇಲ್ಲಿ ಈ ಥರ ಹೇಳಿದ್ದಾರೆ. ಯಾವುದ್ರ ಕಡೆ ತಲೆ ಕೊಡಬೇಕು ಅನ್ನೋದೇ ಗೊತ್ತಾಗಲ್ಲ, ಏನು ಮಾತಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ, ಅಷ್ಟು ಬೇಜಾರಾಗ್ತಿದೆ. ಇವಾಗ ನಮಗಿರೋ ಪ್ರಾಬ್ಲಮ್ಸು ನಿಮ್ಮ ಹತ್ರ ಏನಕ್ಕೆ ಹೇಳ್ಕೊತಿದ್ದೀವಿ ಅಂತ ಅಂದರೆ ಅದಕ್ಕೂ ನೀವು ತಿಳ್ಕೊಬೋದು, ಏನು ಇವರು ಪ್ರಾಬ್ಲಮ್ಸ್ ನಮ್ಮ ಹತ್ರ ಬಂದು ಹೇಳ್ಕೊತಿದ್ದಾರೆ ಅಂತ. ಇವಾಗ ನಾವು ಡೈಲಿ ರುಟೀನ್ ಮಾಡ್ತಿದ್ದೀವಿ ಅಂತ ಅಂದಮೇಲೆ ಒಂದಿನ ಎಲ್ಲ ದಿನವೂ ಖುಷಿಯಾಗಿರೋಕ್ಕಾಗಲ್ಲ, ಒಂದೊಂದು ದಿನ ಬೇಜಾರು ಇದ್ದೇ ಇರುತ್ತೆ ಅಲ್ವಾ? ಆ ಥರ ಬೇಜಾರು ಇರಬೇಕಾದ್ರೆ ನಿಮ್ಮ ಹತ್ರ ಹೇಳ್ಕೊಂಡಿಲ್ಲ. ಇವಾಗ ದಿನ ನಾವು ಖುಷಿ ಇರೋ ದಿನಗಳನ್ನ ತೋರಿಸ್ಕೊಂಡು ಬಂದಿದ್ದೀವಿ. ಒಂದು ದಿನ ಬೇಜಾರು ಆಗೇ ಆಗುತ್ತಲ್ವ, ಆ ದಿನ ಹೇಳ್ಕೊಂಡಿಲ್ಲ ಅಂದರೆ ಚೆನ್ನಾಗಿರಲ್ಲ. ಅಂದರೆ ಡೈಲಿ ರುಟೀನಲ್ಲಿ ನಮ್ಮ ಲೈಫಲ್ಲಿ ಏನೇನು ಘಟನೆ ನಡೆಯುತ್ತೆ ಆ್ಯಸ್ ಇಟ್ ಈಸ್ ನಾವು ನಿಮ್ಮ ಹತ್ರ ಅದನ್ನು ತೋರಿಸ್ಕೊತೀವಿ. ಸೊ ಹಾಗೆ ಈ ಥರ ಫೀಲಿಂಗ್ ಮ್ಯಾಟ್ರ್ ಬಂದಾಗ ಅದನ್ನು ನಾವು ಹೈಡ್ ಮಾಡ್ಕೊಳ್ಳಲ್ಲ. ಏನಿದ್ರು ನೀವು ಕೂಡ ನಮ್ಮ ಫ್ಯಾಮಿಲಿ ಅಂತ ಹೇಳ್ಬಿಟ್ಟು ಆ ಮ್ಯಾಟ್ರನ್ನ ನಿಮ್ಮ ಜೊತೆನೂ ಶೇರ್ ಮಾಡ್ಕೋತೀವಿ. ಹಾಗಂತ ಇವರು ಹೇಳಿಬಿಟ್ಟು ಸಿಂಪತಿ ತಗೋತಿದ್ದಾರೆ ಆ ಥರ ಏನೂ ಅಂದ್ಕೋಬೇಡಿ. ನೀವು ಕೂಡ ನಮ್ಮ ಫ್ಯಾಮಿಲಿ ಥರನೇ, ಅದಕ್ಕೋಸ್ಕರ ನಾವು ಈ ಮ್ಯಾಟ್ರನ್ನ ಶೇರ್ ಮಾಡ್ಕೋತಿರೋದು ತಾನೇ ಮುನು. ಅವ್ರ ರೀಸನ್ ಕೂಡ ಏನೂ ಹೇಳಿಲ್ಲ, ಏನಕ್ಕೆ ಖಾಲಿ ಮಾಡಿ ಅಂತ ಹೇಳ್ತಿದ್ದಾರೆ, ಏನಕ್ಕೆ ಖಾಲಿ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಸೊ ನೋಡೋಣ, ಮನೆ ಹುಡ್ಕೋಕ್ಕೆ ಟ್ರೈ ಮಾಡ್ತೀವಿ. ಇವಾಗ ನಾವು ಬೇಜಾರಾಗಿ ಕುತ್ಕೊಂಡಿದ್ರೆ ಮಾಡೋ ಕೆಲಸಗಳು ಮಾಡೋಕ್ಕಾಗಲ್ಲ. ಹಿಂದೆ ನಾನೇ ನಿಮ್ಗೆ ಹೇಳಿದ್ದೀನಿ, ಎಷ್ಟೋ ಟೆನ್ಷನ್ಗಳು ಬರ್ತಾ ಇರುತ್ತೆ. ಸೊ ಅದಕ್ಕೆ ನಾವು ಅಲ್ಲೇ ಕುತ್ಕೊಂಡ್ಬಿಟ್ರೆ ಮುಂದೆ ನಾವೇನು ಮಾಡ್ತೀವಿ ಜೀವನದಲ್ಲಿ, ಅದು ಮುಂದೆ ಇನ್ನೂ ಜೀವನದಲ್ಲಿ ಇನ್ನೂ ಕಷ್ಟಗಳು ಬರುತ್ತೆ, ಅದನ್ನೆಲ್ಲ ಹೆಂಗೆ ಎದುರಿಸೋದು? ಸೊ ಅದಕ್ಕೆ ಇದೊಂದು ಚಿಕ್ಕ ಕಷ್ಟ ಅಂತ ಅಂದ್ಕೊಂಡು ಇದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಂಡು ಕೂತ್ಕೊಳ್ಳದೆ ಚೆನ್ನಾಗಿರೋ ಮನೆಗೆ ಹೋಗೋಣ ಅಷ್ಟೇ. ಲೈಫ್ ಅಂದಮೇಲೆ ವೇರಿಯೇಷನ್ಸ್ ಇದ್ದೇ ಇರುತ್ತೆ, ಒಮ್ಮೆ ಡೌನ್ ಆಗೋದು ಒಮ್ಮೆ ಅಪ್ ಆಗೋದು ಆ ಥರ ಇದ್ದೇ ಇರುತ್ತೆ. ಆ ಥರ ಪ್ರಾಬ್ಲಮ್ಸ್ ಬಂದಾಗ ನಾವು ಅದನ್ನು ಅಯ್ಯೋ ಪ್ರಾಬ್ಲಮ್ಸ್ ಬಂತಲ್ಲ ಅಂತ ಹೇಳ್ಬಿಟ್ಟು ಟೆನ್ಷನಲ್ಲಿ ಇಟ್ಕೋಬಾರ್ದು. ಅದಕ್ಕೆ ಸೊಲ್ಯೂಷನ್ ಹುಡುಕ್ತಾ ದುಡ್ಡು ಅಡ್ಜಸ್ಟ್ ಮಾಡಬೇಕು, ಲೀಸ್ಗೆ ಹೋಗೋದಾ ರೆಂಟ್ಗೆ ಹೋಗೋದಾ ಅನ್ನೋದು ತಲೆಯಲ್ಲಿ ಕುತ್ಕೊಂಡಿದೆ. ಯಾವುದಕ್ಕೆ ಹೋದ್ರೆ ಬೆಟರ್ ಅನ್ನೋದು ತಲೆಯಲ್ಲಿ ಇಲ್ಲ. ಅಂದರೆ ಫಸ್ಟ್ ಲೀಸ್ಗೆ ಹೋಗ್ಬೇಕು ಅಂತಾನೆ ತಲೆಯಲ್ಲಿ ಇದ್ದಿದ್ದು. ಇವಾಗ ಈ ಥರ ಅರ್ಜೆಂಟಲ್ಲಿ ಹೇಳಿದಾಗ ಸಡನ್ನಾಗಿ ಒಂದು ಮನೆಗೆ ಹೋದ್ರೆ ಸಾಕಪ್ಪ ಅಂತ ಅನ್ನಿಸ್ತಿದೆ. ಯಾಕಂದರೆ ಇವಾಗ ಅವ್ರ ಮನೆ ಖಾಲಿ ಮಾಡಿ ಅಂತ ಒಂದ್ಸಲ ಹೇಳಿದ್ದಾರೆ, ಆದರೂ ಈ ಮನೇಲಿ ಇರೋದಕ್ಕೆ ಇಷ್ಟ ಆಗ್ತಿಲ್ಲ, ತುಂಬ ಬೇಜಾರಾಗ್ತಿದೆ. ನಾವು ಯಾವತ್ತೂ ಯಾವ ಮನೆಗೆ ಹೋದಾಗ್ಲೂ ಈ ಥರ ಹೇಳಿಸ್ಕೊಂಡಿರಲಿಲ್ಲ. ಫಸ್ಟ್ ಟೈಮ್ ಈ ಥರ ಹೇಳಿದಾಗ ಇರೋಕ್ಕೆ ಮನಸ್ಸಾಗ್ತಾಯಿಲ್ಲ, ಅಷ್ಟು ಬೇಜಾರಾಯಿತು. ಹೇಳಿದ ತಕ್ಷಣ ಒಂಥರ ಬೇಜಾರಾಯಿತು. ಹೌದು, ಏನು ಮಾಡಬೇಕು ಅಂತಲೇ ಇದು ಮಾಡಿಲ್ಲ. ಇವಾಗ ಮನೆ ಹುಡ್ಕೋಣ ಅಷ್ಟೇ, ಅದೊಂದೇ ಮೈಂಡಲ್ಲಿ. ಈ 1 ವೀಕಲ್ಲಿ ಯಾವುದಾದ್ರೂ ಒಂದು ಚೆನ್ನಾಗಿರೋ ಆದಷ್ಟು ಲೀಸಿಗೆ ಹೋಗೋಕ್ಕೇ ಟ್ರೈ ಮಾಡ್ತೀವಿ ಅಲ್ವಾ ಮುನು? ಬೆಂಗಳೂರಲ್ಲಿ ಯಾವುದಾದ್ರೂ ಮನೆ ಖಾಲಿ ಇದ್ದರೆ ಯಾವುದೇ ಏರಿಯಾ ಆದರೂ ಪರವಾಗಿಲ್ಲ. ನಮ್ಮ ಪ್ರೊಫೈಲಲ್ಲಿ ವಾಟ್ಸಪ್ ನಂಬರ್ ಇದೆ ಮ್ಯಾನೇಜರ್ದು, ಸೊ ಅವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಮನೆಗಳು ಯಾವುದಾದ್ರೂ ಖಾಲಿ ಇದ್ರೆ ಅಂದರೆ ಲೀಸಿಗೆ ಮನೆ ಇದ್ರೂ ಹೇಳಿ, ರೆಂಟಿಗೂ ಇದ್ರೂ ಹೇಳಿ, ಅಂದರೆ ಡೀಟೇಲ್ಸ್ ಕಳಿಸಿ ಅಲ್ವಾ? ಟ್ರೈ ಮಾಡ್ತೀವಿ ಗೈಸ್, ನಮ್ಮ ಕೈಲಿ ಯಾವ್ದಾಗುತ್ತೆ ಆ ಮನೆಗೆ ಹೋಗಿ ಟ್ರೈ ಮಾಡ್ತೀವಿ ಗೈಸ್. ಈ 1 ವೀಕ್ ಪೂರ್ತಿ ನಾವು ಒಂದು ಹೊಸ ಮನೆನ ಹುಡ್ಕೋಣ ಅಂತ ಪ್ಲಾನ್ ಮಾಡ್ಕೊಂಡಿದೀವಿ. ಬಟ್ ಅದಕ್ಕೇನೆ ಶ್ರಮ ಹಾಕೋಣ ಅಂತ ಅನ್ಕೊಂಡಿದ್ವಿ, ಮನೆ ಹುಡುಕೋದಕ್ಕೇನೆ. ಚೆನ್ನಾಗಿರೋ ಮನೆ ಅಂದ್ರೆ ಇವಾಗ ನಮ್ಗೆ ಎಷ್ಟೋ ಮನೆಗಳು ಸಿಗುತ್ತೆ, ನಮ್ಗೆ ಹೋಲ್ಕೆ ಆಗುವಂತ ಮನೆಗಳು ಸಿಗ್ಬೇಕು. ಇವಾಗ ಈ ಮನೆ ಆಗ್ ಬಂದಿತ್ತು ನಮ್ಗೆ, ಇದು ಸೂರ್ಯನ ಬಾಗ್ಲು ಇರೋದು ಈ ಮನೆ ಆಗ್ ಬಂದಿತ್ತು, ತುಂಬಾ ಚೆನ್ನಾಗಿ ಆಗ್ ಬಂದಿತ್ತು. ನೆಕ್ಸ್ಟ್ ಹೋದ್ರೆ ನಂದಿ ಬಾಗ್ಲು ಇಲ್ಲ ಸೂರ್ಯನ ಬಾಗ್ಲು, ಇವೆರಡು ಬಾಗ್ಲಿಗೆ ಹೋಗ್ಬೇಕಂತ ಅನ್ಕೊಂಡಿದೀವಿ. ಇದಕ್ಕೆ ಹೋದ್ರೆ ತುಂಬಾ ಒಳ್ಳೇದು ಅಂತ ಹೇಳಿದ್ದಾರೆ. ಮತ್ತೆ ಮನೆ ಕಡೆನೂ ಅದನ್ನೇ ಹೇಳಿದ್ರು,
ಆ ಮನೆಗೆ ಹೋದ್ರೆ ಒಳ್ಳೇದು ಅಂತ. ಸೊ ಇವಾಗ ಅಂಥ ಮನೇನ ಹುಡುಕ್ಬೇಕು, ಮತ್ತೆ ಚೆನ್ನಾಗಿರೋ ಮನೆ ಕೂಡ ಚೆನ್ನಾಗಿರೋ ಮನೆನೇ ಹುಡುಕ್ಬೇಕು. ಬಟ್ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾನೆ ಅನ್ಕೊಳ್ಳೋಣ ನಮ್ಮನು. ಇವಾಗ ಮನೆ ಚೇಂಜ್ ಮಾಡೋಕೆ ಹೇಳ್ತಿದ್ದಾರೆ ಅಂದ್ರೆ ಅದು ಒಳ್ಳೇದಕ್ಕೆ ಹೇಳ್ತಿದ್ದಾರೆ ಅಂತ ಅನ್ಕೊಳ್ಳೋಣ. ಮತ್ತೇನ್ ಗೊತ್ತಾ, ಈ ಮನೆಗೆ ಬರ್ಬೇಕಂದ್ರೆ ಎಷ್ಟು ಮನೆ ಹುಡುಕಿ ಬಂದ್ವಿ ಹೇಳಿ. ಗೊತ್ತು. ಬಟ್ ಇನ್ನೊಂದು ಏನಪ್ಪಾ ಅಂತಂದ್ರೆ ಓಲ್ಡ್ ಮನೆ ಇತ್ತಲ್ವಾ, ಆ ಮನೆಗೆ ಈ ಮನೆ ನಿಯರೇ ಆಯ್ತು. ಸೊ ಈ ಏರಿಯಾ ಬೇಡ, ಬೇರೆ ಏರಿಯಾದಲ್ಲಿ ಇವಾಗ ಟ್ರೈ ಮಾಡ್ತಿದೀವಿ ಅಲ್ವಾ. ಅದ್ರ ಪೀಸ್ಫುಲ್ ಆಗಿರೋ ಏರಿಯಾ ಟ್ರೈ ಮಾಡೋಣ ಅಂತ ಅನ್ಕೊಂಡಿದೀವಿ. ಅಂದ್ರೆ ಯಾರು ಇರಬಾರ್ದು ಆ ಕಡೆ ಜಾಸ್ತಿ ಜನ. ಸೊ ಕಡಿಮೆ ಮನೆಗಳಿರ್ಬೇಕು, ಆ ತರ ಮನೆ ಹುಡುಕ್ತಾ ಇದೀವಿ. ಅಂದ್ರೆ ಹೆಂಗು ಎಲ್ಲರೂ ಓಡಾಡೋದೇ ಗಾಡಿಲಿ, ಓನ್ ವೆಹಿಕಲ್ ಅಲ್ಲೇ ಓಡಾಡೋದು. ಬಸ್ಸಲ್ಲಿ ಯಾರು ಇಲ್ಲಿರೋ ನಾನಾಗ್ಲಿ, ಮುನ್ನು ಆಗ್ಲಿ, ಮಮ್ಮಿ ಆಗ್ಲಿ, ಪಪ್ಪ ಆಗ್ಲಿ ಟ್ರಾವೆಲ್ ಮಾಡಲ್ಲ ಬಸ್ಸಲ್ಲಿ. ಸೊ ಟೂ ವೀಲರಲ್ಲೇ ಆಲ್ಮೋಸ್ಟ್ ನಾವು ಟ್ರಾವೆಲ್ ಮಾಡೋದ್ರಿಂದ ನಮ್ಗೆ ವ್ಯವಸ್ಥೆ ಇಲ್ಲದೆ ಇದ್ರೂ ಪರವಾಗಿಲ್ಲ, ಯಾವ ಏರಿಯಾ ಆದ್ರೂ ಪರವಾಗಿಲ್ಲ ಅಲ್ವಾ. ಮತ್ತೆ ಆದಷ್ಟು ಬೇಗ ಮನೆ ಖಾಲಿ ಮಾಡಿ ಒಂದ್ ಒಳ್ಳೆ ಮನೆಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದೀವಿ. ಅಂದ್ರೆ ಈ ಒಂದು ವೀಕಲ್ಲೇ ಖಾಲಿ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಅವ್ರೇನ್ ನಮಗ್ ಟೈಮ್ ಕೊಟ್ಟಿಲ್ಲ, ಯಾವಾಗ ಮಾಡ್ತೀರಾ ಅಂತ ಕೇಳಿದ್ದಾರೆ. ಅದಕ್ಕೆ ಅಮ್ಮ ಆನ್ಸರ್ ಮಾಡಿದ್ದಾರೆ, ಅಂದರೆ ಮನೆ ಹುಡುಕ್ತಿದ್ದೀವಿ, ಆದಷ್ಟು ಬೇಗ ಖಾಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ. ನಾವು ಹೇಳ್ಬೇಕಂದ್ರೆ ಒಬ್ರಿಗೂ ಇಲ್ಲ ಯಾವುದೇ ಥರ ತೊಂದರೆ ಕೊಟ್ಟಿಲ್ಲ. ನಾವು ವೀಡಿಯೋಸ್ ಮಾಡ್ಬೇಕಂದ್ರೂ ಈ ಮನೆಯಿಂದ ರೋಡ್ ಬಿಟ್ಟು ಹೋಗಿನೇ ವೀಡಿಯೋಸ್ ಮಾಡ್ತಿದ್ದಿದ್ದು. ಈ ಮನೇಲಿ ನಾವು ವೀಡಿಯೋಸ್ ಮಾಡ್ತಿದ್ದಿದ್ದು ಅಂದರೆ ಮನೆ ಒಳಗಡೆ ಮಾತ್ರ. ಹೌದು. ಆದರೆ ಅವ್ರು ಹೇಳಿದೇನಂತ ಅಂದ್ರೆ ಅವ್ರದ್ದು ಯಾರೋ ಒಬ್ರು ಮಗ ಬರ್ತಿದ್ದಾರೆ ಔಟ್ ಆಫ್ ಬರ್ತಿದ್ದಾರೆ, ಅವರಿಗೆ ಈ ಮನೆ ಬೇಕಂತೆ, ಅವ್ರು ಇರೋಕೆ ಈ ಮನೆ ಬೇಕಂತೆ, ಅದಕ್ಕೋಸ್ಕರ ಅಂತ ರೀಸನ್ ಹೇಳಿದ್ರು. ಗೊತ್ತಿಲ್ಲ ಅದ್ ನಿಜಾನ ಸುಳ್ಳ ಅಂತ. ಪರವಾಗಿಲ್ಲ, ನೀವು ಆಮೇಲೆ ತಪ್ಪು ತಿಳ್ಕೊಂಬೇಡಿ, ನಾವು ಕೊಡ್ತಿರೋ ತೊಂದರೆಯಿಂದ ಅವ್ರು ಖಾಲಿ ಮಾಡಿ ಅಂತ ಯಾವುದೇ ತರ ತೊಂದರೆ ಕೊಟ್ಟಿಲ್ಲ. ಆ ತರ ಬಂದು ನಮ್ಮ ಹತ್ರ ಹೇಳಿಲ್ಲ. ಇವಾಗ ಓನರ್ ಆದ್ರೆ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರಲ್ವಾ, ನಿಮ್ಮಿಂದ ತೊಂದರೆ ಆಗ್ತಿದೆ ಖಾಲಿ ಮಾಡಿ ಅಂತ. ಸೊ ಆ ತರ ನಾವು ಯಾರ ಹತ್ರನೂ ಹೇಳಿಸ್ಕೊಂಡಿಲ್ಲ. ಅವರು ಆ ತರ ಏನು ಹೇಳಿಲ್ಲ. ಯಾರೋ ರಿಲೇಷನ್ ಬರ್ಬೇಕು ಅಂತಿದ್ದಾರೆ ಈ ಮನೆಗೆ, ಈ ಮನೆ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಅದಕ್ಕೆ ಖಾಲಿ ಮಾಡಿ ಅಂತ ನೀವಾಗ ಮಾತ್ರ ಹೇಳ್ತಿದ್ದೀವಿ ಅಂತ ಅಂದ್ರು. ನೋಡೋಣ, ಹುಡ್ಕೋಣ ಬಿಡಿ, ಒಂದು ಚೆನ್ನಾಗಿರೋ ಮನೆಗೆ ಹೋಗೋಣ ಬಿಡಿ, ಆಯ್ತಾ. ಚೆನ್ನಾಗಿರೋ ಮನೆ, ಸಕ್ಕತ್ತಾಗಿರೋ ಮನೆಗೆ ಹೋಗೋಣ, ಹುಡುಕಿದ್ರೆ ಸಿಗುತ್ತೆ ಅಲ್ವಾ. ಏನೋ ಒಂಥರ ಆದ್ರೂ ಬೇಜಾರು. ಏನಕ್ಕೆ ಬೇಜಾರು ಮಾಡ್ಕೋತೀರಾ? ನೋಡಿ ನೀವು ಈ ತರ ಎಲ್ಲ ಡೆಕೋರೇಷನ್ ಮಾಡಿ ಓಕೆ, ಇದಕ್ಕಿಂತ ಚೆನ್ನಾಗಿರೋ ಡೆಕೋರೇಷನ್ ಮಾಡ್ತೀನಿ ಅಲ್ಲಿ, ಆಯ್ತಾ. ಟೆನ್ಷನ್ ಮಾಡ್ಕೋಬೇಡಿ, ಆಗೋದೆಲ್ಲ ಒಳ್ಳೇದಕ್ಕಂತಾನೆ ಅನ್ಕೋಬೇಕು ಅಲ್ವಾ. ನಂಗೂ ಬೇಜಾರಾಗುತ್ತೆ, ಟೆನ್ಷನ್ ಆಗುತ್ತೆ. ಆದ್ರೆ ಮುನ್ನು ಯಾಕೆ ಗೊತ್ತಿಲ್ಲ, ಈ ವಿಚಾರದಲ್ಲಿ ಜಾಸ್ತಿ ಟೆನ್ಷನ್ ಆಗಿದ್ದಾರೆ. ಏನು ಟೆನ್ಷನ್ ಮಾಡ್ಕೋಬೇಡಿ, ಚೆನ್ನಾಗಿರೋ ಮನೆಗೆ ಲೀಸಿಗೆ ಹೋಗೋಣ. ಊರಲ್ಲಿ ಎಷ್ಟು ಖುಷಿಯಾಗಿ ಇದ್ಕೊಂಡು ಬಂದು ಇಲ್ಲಿ ಸಡನ್ ಆಗಿ ಇವಾಗ ಬೇಜಾರು ವಿಷಯ ಕೇಳಿದಾಗ ತುಂಬ ಹರ್ಟ್ ಆಗುತ್ತೆ. ಬಟ್ ಸಡನ್ ಆಗಿ ಇವಾಗ ಮನೆ ಖಾಲಿ ಅಂತ ಹೇಳಿದ ತಕ್ಷಣ ಹೆಂಗೆ ಫೀಲ್ ಆಗುತ್ತೆ ನೀವು ಒಂದ್ಸಲ ಯೋಚನೆ ಮಾಡಿ. ಸೊ ಆ ಥರ ಬೇಜಾರಾಯಿತು ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಟೆನ್ಷನ್ ತೊಗೊಳ್ದೆ ಮನೆ ಹುಡುಕಿ ಒಂದು ವೀಕಲ್ಲಿ ಖಾಲಿ ಮಾಡಿ ಒಂದು ಒಳ್ಳೆ ಮನೆಗೆ ಹೋಗ್ತೀವಿ. ಇದಕ್ಕಿಂತ ತುಂಬ ಚೆನ್ನಾಗಿರೋ ಮನೆಗೆ ಹೋಗ್ಬೇಕು ಅಂತಲೇ ಇಬ್ಬರು ಡಿಸಿಷನ್ ತೊಗೊಂಡಿದ್ದೀವಿ. ಈಗ ಡಿಸಿಷನ್ ತೊಗೊಂಡೇನೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀವಿ. ನಮ್ಮಿಬ್ಬರಲ್ಲಾದ ಏನೋ ಎಫರ್ಟ್ನ ಅಲ್ವಾ ಮುನು ನಾವು ಹಾಕ್ತಿದ್ದೀವಿ. ಇದೇ ಥರ ಹಾರ್ಡ್ ವರ್ಕ್ ಮಾಡಿ ಒಂದು ಚೆನ್ನಾಗಿರೋ ಮನೆಗೆ ಖಂಡಿತವಾಗ್ಲೂ ಹೋಗ್ತೀವಿ ಅಲ್ವಾ. ಆದಷ್ಟು ಬೇಗ ಹೋಗ್ತೀವಿ ಗೈಸ್. ನಿಮ್ಮ ಆಶೀರ್ವಾದ ಯಾವಾಗಲೂ ಹೀಗೆ ಇರಲಿ, ನಿಮ್ಮ ಸಪೋರ್ಟ್ ಕೂಡ ಹೀಗೆ ಇರಲಿ. ನಾವು ಆದಷ್ಟು ಬೇಗ ಒಂದು ಒಳ್ಳೆ ಮನೆಗೆ ಹೋಗ್ತೀವಿ. ಸಣ್ಣ ಮುನ್ನು ಮನೆ ನೋಡೋದಕ್ಕೆ ನೀವು ವೆಯ್ಟ್ ಮಾಡ್ತೀರಿ, ಮನೆ ಹುಡುಕೋದಕ್ಕೆ ಹೋಗಲ್ಲ ಹಾಗೂ ಕೂಡ ಮಾಡ್ತೀವಿ. ಅಂದರೆ ಇವಾಗ ನಾವು ಡೈಲಿ ರೂಟೀನ್ ಮಾಡ್ತಿದ್ದೀವಿ ಅಂತ ಅಂದಮೇಲೆ ಮನೆ ಹುಡುಕೋದು ತೋರಿಸ್ಲೇಬೇಕಲ್ವಾ. ಸೊ ನೀವು ನಮ್ಮ ಜೊತೆಗಿದ್ದು ಮನೆ ಹುಡ್ಕೋಣ ಬನ್ನಿ. ಮತ್ತು ನೋ ಬ್ರೋಕರ್ ಆ್ಯಪ್ ಇದೆ, ಮತ್ತು ಔಟ್ಸೈಡು ಹೋಗಿ ನ್ಯಾಚುರಲ್ ಆಗಿ ಆ ಕಡೆ ಈ ಕಡೆ ಏರಿಯಾದಲ್ಲಿ ಹುಡುಕ್ತೀವಿ. ನೋಡೋಣ, ನಮ್ಮ ಕೈಲಾದಷ್ಟು ನಾವು ಮಾಡೋಣ. ಸರಿ, ಆಯ್ತು. ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಇವತ್ತಿನ ದಿನ ಹೀಗಿತ್ತು, ಏನು ಅನ್ನಿಸ್ತು ಅಂತ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸಿ. ಬೇಜಾರಿದ್ರು ಕೂಡ ಖುಷಿಯಲ್ಲಿ ಮಾತಾಡ್ತಿದ್ದೀವಿ. ಇಲ್ಲ, ಖುಷಿಯಾಗೇ ಇದೀನಿ ಏನೋ ಒಂದು ಕಡೆ ಟೆನ್ಷನ್ ಅಷ್ಟೇ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಳ್ಳಿ ಅಷ್ಟೇ ಮುನು, ಏನೂ ಇಲ್ಲ. ಸರಿ ಗೈಸ್, ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್ ಬಾಯ್. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು ಮಾತೆಲ್ಲ